ನಿನಗಾಗಿ ಧಾರಾವಾಹಿಯ ನಿಧಿ ಬಾಲ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಗಣೇಶ್ ಹಬ್ಬದಲ್ಲಿ ತುಂಬ ಮಿಂಚ್ತಾ ಇದ್ದಾರೆ. ಸೊ ಹೇಗಿದೆ ಹಬ್ಬದ ಸೆಲೆಬ್ರೇಷನು, ಧಾರಾವಾಹಿಲಿ ಏನು ನಡೀತಾ ಇದೆ, ಸೊ ಅದೆಲ್ಲವ ಮಾತುಕತೆ ನಿಮಗೋಸ್ಕರ. ಹಾಯ್ ನಿಧಿ, ಹಾಯ್ ಬಾಲ, ಹೇಗಿದ್ದೀರಾ? ಹಲೋ, ನಾವು ತುಂಬ ಚೆನ್ನಾಗಿದ್ದೀವಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಎಸ್ ಬಾಲ ಅವರೇ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ಓಕೆ, ಎಲ್ಲಿ ನಿಮ್ಮ ಟೀ ಶರ್ಟು, ಅದ್ರ ಬಗ್ಗೆ ವೀಕ್ಷಕರು ಕೇಳದೆ ಇರೋ ದಿನನೇ ಇಲ್ಲ. ನಿಮ್ಮ ಕನ್ನಡ ಬರಹಗಳು ತುಂಬ ಜನಕ್ಕೆ ಒಂಥರ ಏನು ಹೇಳ್ತಾರೆ, ಹೃದಯಕ್ಕೆ ಮುಟ್ಟುತ್ತೆ ಅಂತಾರಲ್ಲ, ಸೊ ಆ ಥರದ್ದು. ಅದು ಕನ್ನಡ ಟಿ ಶರ್ಟ್ ಹಾಕೋದ್ರಿಂದ ನಮ್ಮ ಕೆಲವು ಕನ್ನಡ ಪದಗಳನ್ನ ನಾವು ಓದ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಯಾರೋ ಒಬ್ಬರು ಕನ್ನಡದ ಬಗ್ಗೆ ಏನೋ ಒಂದು ಒಳ್ಳೆ ಇದು ಸಂದೇಶ ಕೊಡ್ತಿದ್ದಾರೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಕೆಲವು ಒಗ್ಗಟ್ಟುಗಳು ಇರ್ತವೆ, ಆ ಥರದ್ದು ಏನಾದರೂ ವರ್ಡಿಂಗ್ಸ್ ಇರುತ್ತೆ, ಅದು ರೀಕಾಲ್ ಆಗುತ್ತೆ ಜನಕ್ಕೆ ನೋಡ್ತಾ ಇದ್ದಂಗೆ. ಸೀರಿಯಲ್ ನೋಡೋ ಇನ್ ಬಿಟ್ವೀನು ಚೆನ್ನಾಗಿದೆ. ಸದ್ಯಕ್ಕೆ ಟಿ ಶರ್ಟ್ಸ್ ತೆಗ್ಸಿದ್ದಾರೆ ಇವತ್ತು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹಬ್ಬ ಅಂತ ಹೊಸ ಕಾಸ್ಟ್ಯೂಮ್ ಹಾಕ್ಸಿದ್ದಾರೆ. ಸೊ ಎಸ್, ನಿಮಗೆ ಫ್ಯಾನ್ಸ್ ಎಲ್ಲ ಆ್ಯಕ್ಚುಲಿ ಆ ಟೀ ಶರ್ಟ್ ಬಗ್ಗೆ ತುಂಬ ಬರವಣಿಗೆಗಳು, ಇಷ್ಟಿಷ್ಟುದ್ದ ಬರವಣಿಗೆಗಳನ್ನ ಹಾಕಿ ಕಲರ್ಸ್ ಪೇಜ್ನ ಟ್ಯಾಗ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನೋಡಿದ್ದೀರಾ ನೀವು? ನೋಡಿದ್ದೀನಿ. ಕೆಲವ್ರು ಯಾರೋ ಅದ್ರ ಬಗ್ಗೆನೇ ಒಂದಿಷ್ಟು ಆರ್ಟಿಕಲ್ ಥರ ಯಾವುದೋ ಪೇಪರ್ಗೆ ಏನೋ ಬರೆದಿದ್ರು. ಅಂದರೆ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಒಂದು ಇದೆಯಲ್ವಾ ಕಾನ್ಸೆಪ್ಟು, ಕನ್ನಡನ ಉಳಿಸಿ ಬೆಳೆಸಿ ಅನ್ನೋದು. ಅದೆಲ್ಲೋ ಒಂದು ಕಡೆ ಅದಕ್ಕೆ ಇದು ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ. ಕ್ರೆಡಿಟ್ಟು ಇದ್ರದ್ದು ಚಾನಲ್ ಅವ್ರಿಗೆ ಹೋಗಬೇಕು. ಅವ್ರದ್ದು ಥೀಮ್ ಇದ್ದಿದ್ದು JD ಅವ್ರದ್ದು ಥೀಮ್ ಆ್ಯಕ್ಚುಲಾಗಿ ಅದು. ಆ ಥರದೊಂದು ಇರಲಿ ಅಂದರೆ ಅವರು ಈ ಕ್ಯಾರೆಕ್ಟರೈಸೇಷನ್ ಮಾಡುವಾಗ, ಕತೆ ಮಾಡುವಾಗ ಈ ಪಾತ್ರಗಳು ಈ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಮಾಡಿರ್ತಾರೆ. ಸೊ ಅಂಥದ್ರಲ್ಲಿ ನನಗೆ ಈ ಥರದೊಂದು ಕಾನ್ಸೆಪ್ಟ್ ತರೋಣ ಅಂತ ತಂದಿದ್ದದು. ಚೆನ್ನಾಗಿ ವರ್ಕೌಟ್ ಆಗಿದೆ ಅದು. ಓಕೆ, ಹಾಗಿದ್ರೆ ಎಷ್ಟು ಟೀ ಶರ್ಟ್ ಕಲೆಕ್ಷನ್ ಇಟ್ಟಿದ್ದೀರಾ ಅಂತ? ತುಂಬ ಇದೆ. ಅಂದರೆ ಆಲ್ಮೋಸ್ಟು ರಿಪೀಟು ಹಾಕ್ತಾ ಇರ್ತೀನಿ. ಒಂದಿಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೀರಿಯಲ್ಗೋಸ್ಕರನೇ ಅದು ಯೂಸ್ ಮಾಡೋದು. ಎಸ್. ಎಸ್. ಸೊ ಈಗ ಒಂದು ನಿಧಿ ಏನು ಪಾತ್ರ ಇದೆ, ತುಂಬ ಚೆನ್ನಾಗಿ ಮುಂಚೆ ಬಹಳಷ್ಟು ಜನರಿಗೆ ಕನೆಕ್ಟ್ ಆಗಿತ್ತು. ಒಂದು ತಂಗಿ, ಮುದ್ದಾದ ಹುಡುಗಿ. ಸೊ ಇವಾಗ ಒಂದು ಮೆಚುರಿಟಿ ಹುಡುಗಿ, ಅಕ್ಕನ ಬಾಳನ್ನ ಸರಿ ಮಾಡಬೇಕು, ಏನೇನು ನಡೀತಾ ಇದೆ ಲೈಫಲ್ಲಿ ಅದನ್ನೆಲ್ಲ ಓಡಾಡ್ತಾ ಇದ್ದೀರಾ. ಸೊ ಈಗ ತವರು ಮನೆಯಿಂದ ಅಕ್ಕ ಗಂಡನ ಮನೆಗೆ ಬಂದಿದ್ದಾರೆ. ಸೊ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮ ಸೀನ್ಸ್ ತುಂಬ ಕಡಿಮೆ ಆಗಿದೆ? ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಅಕ್ಕನಂತೂ ಮಿಸ್ ಮಾಡ್ಕೊತೀನಿ. ಅಂದರೆ ಸ್ಕ್ರೀನಲ್ಲಿ ಎಷ್ಟು ಕಾಣಿಸುತ್ತೋ ರಿಯಲ್ ಆಗೂ ಕೂಡ, ಬಿಕಾಸ್ ಆಫ್ಲೈನ್ ಕೂಡ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಇವಾಗ ಅಕ್ಕ ಗಂಡನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಅವ್ರದ್ದೇ ಟ್ರ್ಯಾಕ್ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇರೋದಕ್ಕೆ ತುಂಬ ರಿವೀಲ್ ಆಗ್ತಾ ಇದೆ, ಸಸ್ಪೆನ್ಸ್ ಎಲ್ಲ. ಸೊ ನಾವೆಲ್ಲ ಸ್ವಲ್ಪ ಸ್ಟಡೀಸು, ಕಾಲೇಜ್ ಕಡೆ ಹೋಗಿಲ್ಲ, ಬಟ್ ಸ್ಟಡೀಸ್ ಜಾಸ್ತಿ ನಡೀತಾ ಇದೆ. ರೀಲಲ್ಲೂ ಹಾಗೆ ನಡೀತಾ ಇದೆ, ರಿಯಲಲ್ಲೂ ಹಾಗೇನಾ? ಇಲ್ಲ, ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿದೆ. ಓಕೆ, ನೈಸ್. ಹಾಗಿದ್ರೆ ನಿಧಿ ಅವರ ರಿಯಲ್ ನೇಮ್ ಏನು? ಸೊ ಏನು ಮಾಡ್ಕೊಂಡಿದ್ರು? ಸೊ ಸೀರಿಯಲ್ ಹೆಂಗೆ ಸಿಕ್ತು, ಈ ಪಾತ್ರ ಹೆಂಗೆ ಸಿಕ್ತು? ನನ್ನ ಹೆಸರು ಸುಮೋಕ್ಷ ರಾಯನ್. ನಾನು ಶಿವಮೊಗ್ಗ, ಅಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು ಕೂಡ. ಆ್ಯಕ್ಟಿಂಗ್ ಅಂತ ಬಂದಾಗ ಇಷ್ಟಪಟ್ಟು ಆ್ಯಕ್ಟಿಂಗಿಗೋಸ್ಕರ ಬ್ಯಾಂಗ್ಳೂರಿಗೆ ಬಂದಿದ್ದು. ಆಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ಸೇರಿಕೊಂಡು ಆಡಿಷನ್ಸ್ ಕೊಟ್ಟು ಫೈನಲಿ ನಿನಗಾಗಿ ಸಿಕ್ಕಿದ್ದು. ಖುಷಿ ಇದೆ ಈಗ? ಶ್ಯೂರ್, ತುಂಬ ಖುಷಿ ಇದೆ. ಬಟ್ ಅಕ್ಕನ ಅದೇ ಶೂಟಿಂಗ್ ಸ್ವಲ್ಪ ಮಿಸ್ ಮಾಡ್ಕೊತೀನಿ ಜಾಸ್ತಿ. ಎಸ್, ನಿಮ್ಮ ಬಾಲ ಮತ್ತು ಕೃಷ್ಣ ಕಾಂಬಿನೇಷನ್ಗಳು ಅದು ತುಂಬ ನಗುನೂ ತರ್ತಾಯಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ವೀಕ್ಷಕರನ್ನ ಒಂದು ಜಾಲಿ ಮೂಡಿಗೆ ಕರ್ಕೊಂಡು ಹೋಗ್ತಾಯಿತ್ತು. ಸೊ ಆ ಬಗ್ಗೆ ಹೇಳೋದಾದರೆ? ಹೌದು, ನನಗೆ ಫಸ್ಟು ಕೃಷ್ಣ ನಮ್ಮ ಮನೆಗೆ ಬಂದಾಗ ಅವಳು ನನಗೆ ಆ್ಯಕ್ಚುಲಿ ಚಿಕ್ಕಮ್ಮ ಅಂತ ಹೇಳಬೇಕಿತ್ತು. ನನ್ನ ರಿಯಲ್ ಲೈಫಲ್ಲಿ ನಂಗೆ ಚಿಕ್ಕಮ್ಮ ಅತ್ತೆ ಯಾರೂ ಕರೆದೇ ಇಲ್ಲ. ನಂಗೆ ತುಂಬ ಇಷ್ಟ ಆ ಥರ, ಯೂಶ್ವಲಿ ಅಕ್ಕ ಅಂತ ಕಸಿನ್ಸ್ ಎಲ್ಲ ಮಕ್ಕಳು. ಸೊ ಬಟ್ ಇವಳು ನಂಗೆ ಚಿಕ್ಕಮ್ಮ ಅಂತಾಳೆ ಅಂದ್ಕೊಂಡ್ರೆ, ಇಲ್ಲ ಡೈಲಾಗಲ್ಲಿ ನಾನು ಇವಳಿಗೆ ನಿಧಿ ಅಂತಲೇ ಕರಿತೀನಿ ಅಂತ ಇತ್ತು. ನಂಗೆ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು. ಇವಾಗೂ ಹೇಳ್ತಿರ್ತೀನಿ, ನಾನು ಹಿಂಗೆ ಚಿಕ್ಕಮ್ಮ ಆಗಬೇಕು ಕಣೆ, ನಿಧಿ ಅನ್ಬೇಡ ಅಂತ. ಸೊ ಹೌದು. ಎಸ್, ಇವಾಗ ಬಾಲ ಅವ್ರಿಗೆ ಬರೋದಾದರೆ, ಗೆಳೆಯನಿಗೆ ಒಂದು ಈಗ ತಾನೇ ಒಂದು ಮುದಾದ ಮಗು ಹುಟ್ಟಿದೆ. ಸೊ ರೀಲಲ್ಲೂ ಕೃಷ್ಣನಿಗೆ ಬಾಲಮಾಮ, ಐ ಥಿಂಕ್ ರಿಯಲಲ್ಲೂ ಹೋಗಿ ನೋಡ್ಕೊಂಡು ಬಂದ್ರಾ? ಹೆಂಗಿದೆ ಆ ಸಂಭ್ರಮ? ಅಂದರೆ ಮಗುನ ನೋಡೋಕೆ ಹೋಗಿಲ್ಲ, ಬಟ್ ಸೀಮಂತಕ್ಕೆ ಹೋಗಿದ್ದೆ. ಖುಷಿ ಇದೆ.
ಒಳ್ಳೆ ಫ್ರೆಂಡ್ ಆ್ಯಕ್ಚುಲಾಗಿ, ರಿಯಲ್ಲು ಎರಡರಲ್ಲೂ ತುಂಬ ಸಾಫ್ಟ್ ಸ್ವಭಾವದ್ದು ಫ್ರೆಂಡು. ಸೊ ಖುಷಿ ಆಯಿತು. ಎಸ್, ಆ್ಯಕ್ಚುಲಿ ಋತ್ವಿಕ್ ಅವ್ರು ಹೇಳಿದರು ಈ ಸೀರಿಯಲ್ ಲಾಂಚ್ ಟೈಮಲ್ಲಿ ನಾನು ಅವ್ರನ್ನ ಮಾತಾಡಿಸಿದಾಗ, ನನ್ನ ಕೃಷ್ಣನ ಎತ್ಕೊಂಡಾಗ ನೆಕ್ಸ್ಟು ನನ್ನ ಮಗುನ ನಾನು ಹೆಂಗೆ ಎತ್ಕೋಬೋದು, ಆ ಒಂದು ಫೀಲ್ ನಂಗೆ ಇವಾಗಲೇ ಬರ್ತಾ ಇದೆ ಅಂತ. ಸೊ ಈಗ ನೋಡಿದ್ರೆ ಸೀರಿಯಲ್ ಒಂದು ಎಪಿಸೋಡ್ಸ್ ಒಂದು 200-300 ಕಂಪ್ಲೀಟ್ ಆಗೋಷ್ಟರಲ್ಲೇ ಅವ್ರಿಗೆ ಒಂದು ಮಗು ಆಗಿದೆ. ಋತ್ವಿಕ್ ಮಠದವ್ರಿಗೆ ಮುದ್ದಾದ ಮಗು ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಮಗಳು ವರಮಹಾಲಕ್ಷ್ಮಿ ಹಬ್ಬ, ಸಾರಿ ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನಾನೇ ಹುಟ್ಟಿದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅನ್ಕೋತೀನಿ ಆ ದಿನ. ಶುಕ್ರವಾರ ಆ್ಯಕ್ಚುಲಾಗಿ ಹುಟ್ಟಿದ್ದು ಶುಕ್ರವಾರ. ಅದೆಂಥ ಟ್ರ್ಯಾಜಿಡಿ ಅಂದರೆ ಇದು ಆರ್ಟಿಸ್ಟ್ಗಳ ಲೈಫಲ್ಲಿ ಹೇಗಾಗುತ್ತೆ ಅಂತ. ನಮಗೆ ಏನಾದರೂ ಖುಷಿ ವಿಷಯ ಇರುತ್ತೆ, ಬಟ್ ನಾವು ಹತ್ಕೊಂಡು ಆ್ಯಕ್ಟ್ ಮಾಡಬೇಕು. ಹತ್ಕೊಂಡು ಅಂದರೆ ಫುಲ್ಲು ಟ್ರ್ಯಾಜಿಡಿ ಸೀನ್ ಇರುತ್ತೆ, ಅಥವಾ ನಮಗೆ ತುಂಬ ಬೇಜಾರಾಗೋ ವಿಷಯ ಇರುತ್ತೆ, ಅವತ್ತು ನಾವು ಹಾಡಬೇಕಿರುತ್ತೆ, ಅಥವಾ ಖುಷಿಯಾಗಿ ಆ್ಯಕ್ಟ್ ಮಾಡಬೇಕಾಗಿರುತ್ತೆ. ಎಂಥ ಟ್ರ್ಯಾಜಿಡಿ ಅಂದರೆ ಅವತ್ತು ಹಾಸ್ಪಿಟ್ಲಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ಅದು ಇವ್ರದ್ದು ಮಾಧುರಿದು ರಿವೀಲ್ ಆಗೋ ಸೀನ್, ಅದು ಅವ್ರು ಸತ್ತೋಗಿರ್ತಾರೆ ಆ ದಿನ. ಅವತ್ತೇ ಅವ್ರ ಹೆಂಡ್ತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ನಾನು ಹೋಗಿ ಮಾತಾಡಿಸ್ದೆ, ಹೀಗೆ ಮಾಮೂಲಿಯಾಗಿ ಹಿಂಗೆ ಮಾತಾಡಿಸ್ತಾ ಇದ್ದೀನಿ, ಏನೋ ಮಿಸ್ ಹೊಡಿತಾಯಿತ್ತು. ಕಡೆಗೆ ಅವರೇ ಹೇಳಿದ್ರು, ಈ ಥರ ಅಡ್ಮಿಟ್ ಮಾಡಿದ್ದಾರೆ, ಅವ್ರಿಗೆ BP ಜಾಸ್ತಿ ಆಗಿದೆ ಅಂತ. ನಾನು ವಾಟ್ ಅಂತ, ಅದು ಟೈಮ್ ಕೊಟ್ಟಿದ್ದಾರೆ, ಒಂದು ವೀಕ್ ಅಥವಾ ಒಂದು 10 ಡೇಸಲ್ಲಿ ಅಂತ ಟೈಮ್ ಕೊಟ್ಟಿದ್ರು. ಅವತ್ತಂತೂ ಸೀರಿಯಸ್ಲಿ ಅವ್ರನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಏನು ಅಂತ ಹೇಳಿದ್ರೆ ಸೀನಲ್ಲಿ ಫುಲ್ಲು ಡೆಪ್ತು ಅಳೋದೆಲ್ಲ ಇದೆ. ಅವ್ರಿಗೆ ಈ ಟೆನ್ಷನ್ ಓಡ್ತಾ ಇದೆ ತಲೆಯಲ್ಲಿ, ಅದು ಕಾಣಿಸ್ತಿದೆ ನೀಟಾಗಿ. ಅವತ್ತು ಅದು ಹೆಂಗೆ ಹ್ಯಾಕ್ ಮಾಡಿದ್ರು ದೇವ್ರಿಗೆ ಗೊತ್ತು. ಅದರಲ್ಲೂ ದೊಡ್ಡ ಟ್ರ್ಯಾಜಿಡಿ ಅಂದರೆ ಅವತ್ತು ಡೇ ನೈಟ್ ಶೂಟು, ಲೇಟ್ ಆಗುತ್ತೆ ಅಂತ. ನೈಟ್ ಲೇಟ್ ಆಗೋ ಸೀನ್ ಎಲ್ಲ ಇತ್ತು, ನೈಟ್ ಔಟ್ಡೋರ್ ಎಲ್ಲ ಇತ್ತು, ನಮ್ಮದು ಆಕ್ಸಿಡೆಂಟ್ ಸೀನ್ಗಳೆಲ್ಲ ಇತ್ತು. ಹಾಗಾಗಿ ಹೇಗೋ ನಮ್ಮ ಪ್ರೊಡಕ್ಷನ್ ಅವರೆಲ್ಲ ಮಾತಾಡಿ ಆದಷ್ಟು ಬೇಗ ಕಳಿಸಿದ್ರು ಅವ್ರನ್ನ. ಪಾಪ ಅವ್ರು ಹಾಸ್ಪಿಟ್ಲಲ್ಲಿದ್ದರು, ಇವ್ರು ಇಲ್ಲಿದ್ದರು ಶೂಟಿಂಗಲ್ಲಿ. ಈ ಕಡೆ ನಮಗೆ ಅಂದರೆ ನಮ್ಗೆ ಏನಾಗಿರುತ್ತೆ ಅಂದರೆ ಕೆಲವೊಂದು ಸರಿ ಎಪಿಸೋಡ್ ಅರ್ಜೆಂಟ್ ಇರುತ್ತೆ, ಆ ಎಪಿಸೋಡು ಟೆಲಿಕಾಸ್ಟ್ಗೆ ಹೋಗ್ಬೇಕಾಗಿರುತ್ತೆ. ನಾವು ಬಿಟ್ಟು ಮಧ್ಯದಲ್ಲಿ ಹೋಗಂಗೂ ಇಲ್ಲ, ಸಡನ್ನಾಗಿ ಹೋಗಿ ನೋಡ್ಕೊಂಡು ಬರ್ತೀನಿ ಅನ್ನೋಷ್ಟು ಇದಿರಲ್ಲ. ಬ್ಯಾಕ್ ಟು ಬ್ಯಾಕ್ ಸೀನ್ಗಳಿರ್ತವೆ. ಲೈಕ್ ನಿಮ್ಗೆ ಗೊತ್ತಿರ್ಬೇಕು, ಬಂಚ್ ಸೀನು ಅಲ್ಲಿಗೆ ಹೋಗಬೇಕು ಟೆಲಿಕಾಸ್ಟಿಗೆ, ಇಮಿಡಿಯೇಟ್ ಇತ್ತು ಒಂಚೂರು. ಹಾಗಾಗಿ ಅಮೇಝಿಂಗ್ ಮಾತ್ರ. ಆಮೇಲೆ ಮಾರನೇ ದಿನ ಬಂದಾಗ, ನೆಕ್ಸ್ಟ್ ಸಿಕ್ಕಿದಾಗ ಅವ್ರ ಮುಖದಲ್ಲಿ ಖುಷಿ ನೋಡ್ಬೇಕು. ನಾನು ಆಗ್ಬಿಟ್ಟಾಯ್ತು. ಆದರೆ ಹೇಳ್ತಾ ಇದ್ದಿದ್ರು ಒಂದು ಮಗು ಊಟಕ್ಕಿಂತ ಮೊದಲು, ನಾನು ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸುಮ್ಮನೆ ಒಂಚೂರು ಕಾಲು ಹೇಳ್ಕೊಂಡಿರುವಾಗ ಏನಾದರೂ ಹಿಂಗೆ ಹೇಳ್ತಾ ಇರ್ತಾರೆ. ಅದೊಂದು ಫೀಲ್ ಇದೆಯಲ್ಲ ಅಂತಂತಿದ್ರು. ಬಟ್ ವೈಫ್ಗೂ ಅವ್ರಿಗೆ ನಮ್ಮ ಜೊತೆ ಇರಲಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಬಟ್ ಇಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ನಿಮಗೂ ಗೊತ್ತಿರುತ್ತೆ ನಿಮ್ಮ ಕೆಲಸಗಳು ಹಾಗೆ ಅಲ್ವಾ. ಇಲ್ಲಿ ಯಾವುದೋ ಒಂದು ಅರ್ಜೆಂಟಾಗಿ ಹೋಗಿ ಟೆಲಿಕಾಸ್ಟ್ ಮಾಡಬೇಕು, ಕಳಿಸ್ಬಿಟ್ಟಿರ್ತಾರೆ. ಈ ಕಡೆ ಮನೆಯಿಂದ ಕಾಲ್ ಬರ್ತಾ ಇರ್ತದೆ, ಏನೋ ಎಮರ್ಜೆನ್ಸಿ ಇರುತ್ತೆ, ಬಿಟ್ಟು ಹೋಗಂಗಿಲ್ಲ. ಅದನ್ನು ಮಾಡಲೇಬೇಕು. ಕೆಲಸ ಅಂತ ಬಂದಾಗ ಕೆಲವೊಂದ್ಸಲಿ ತಗ್ಲಾಕೊಳ್ತೀವಿ ಅಂತಾರಲ್ಲ, ಹಂಗೆ ಕೆಲವೊಂದ್ಸತಿ ಆಗತ್ತೆ. ಎಸ್, ಥ್ಯಾಂಕ್ ಯು ಆ ಒಂದು ಸಿಹಿ ಕ್ಷಣಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಋತ್ವಿಕ್. ಆ್ಯಕ್ಚುಲಿ ಸಿಕ್ಕಿದಾಗ ಖಂಡಿತ ಈ ಕ್ವೆಶನ್ನ ನಾನು ಕೇಳ್ತೀನಿ ಅವ್ರಿಗೆ. ಎಸ್, ಈಗ ಒಂದು ಬಾಲ ಕ್ಯಾರೆಕ್ಟರ್ಗೆ ಬರೋದಾದರೆ, ಬಾಲನ್ ಮದುವೆ ಆಗೋ ಪ್ಲ್ಯಾನ್ಸ್ ಏನೂ ಇಲ್ವಾ ವೀಕ್ಷಕರು ಕೇಳ್ತಾ ಇದ್ದಾರೆ. ವಯಸ್ಸಾಯ್ತಾ ಬಂತು, ಮದುವೆ ಮಾಡಿಸ್ತಿಲ್ಲ ಕಥೆಯಲ್ಲಿ. ಮದುವೆ ಆದರೂ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಆ ಪಾತ್ರಕ್ಕೆ ಒಂದು ಗಟ್ಟಿತನ ಸಿಕ್ಕಿರೋದೇ ಅವ್ನು ಬ್ಯಾಚುಲರ್ ಆಗಿರೋದ್ರಿಂದ. ಇವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡೋದಕ್ಕೆ ಆ ಬ್ಯಾಚುಲರ್ಶಿಪ್ಪೇ ಅವನಿಗೆ ಕಾರಣ ಅಂತ ಹೇಳ್ಬೋದು. ಆ ಫ್ಯಾಮಿಲಿ ಅವನ ಜೊತೆ, ತನ್ನ ತಂಗಿ ಮಗಳ ಜೊತೆ ಅಥವಾ ಭಾವನ ಜೊತೆ ಇರೋದಕ್ಕೆ ರೀಸನ್ನೇ ಅದಾಗಿದೆ. ಇವನು ಪ್ರೇಮ ಗೀಮ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಆ ಅಟ್ಯಾಚ್ಮೆಂಟು ಸ್ವಲ್ಪ ದೂರ ಆಗೋ ಚಾನ್ಸಸ್ ಇರುತ್ತೆ, ಹೆಂಡತಿ ಬಂದರೆ ಆ ಫ್ಯಾಮಿಲಿ ಅಂತೆಲ್ಲ ಹೇಳಿ. ಹಾಗಾಗಿನೇ ನನಗೆ ಪೇರ್ ಕೊಟ್ಟಿಲ್ಲ ಅನಿಸುತ್ತೆ. ಬಟ್ ಐ ಆಮ್ ಹ್ಯಾಪಿ. ಎಂಟ್ರಿ ಆಗಿದ್ರಲ್ಲ, ಯಾರೋ ಎಂಟ್ರಿ ಆಗಿದ್ರಲ್ಲ, ಲವರ್ ಗರ್ಲ್ನ ಕಳಿಸ್ತಾನೆ ಅವರೇ. ನನಗೆ ಅವ್ರ ಮೇಲೆ ಲವ್ ಆಗುತ್ತೆ, ಇವ್ರ ಮೇಲೆ ಲವ್ ಆಗುತ್ತೆ ಅನ್ನೋ ಥರ. ಅವ್ರು ಅವಾಗ ಈಗ ಸದ್ಯಕ್ಕೆ ಸ್ಟೆಲ್ಲನ ಮೇಲೆ ಲವ್ ಆಗಿರೋ ಥರ ಎಲ್ಲ ನಡೀತಾ ಇದೆ ಟ್ರ್ಯಾಕು. ಸದ್ಯಕ್ಕೆ ಲವ್ ಟ್ರ್ಯಾಕ್ ಅಂತ ಸುಮ್ಮನೆ ಅದು ಫನ್ಗೋಸ್ಕರನೇ ಇಟ್ಟಿರೋದು.
ಕಾಮಿಡಿ ಇರೋದ್ರಿಂದ ಅದರಲ್ಲೊಂದಿಷ್ಟು ಕಾಮಿಡಿ ಕ್ರಿಯೇಟ್ ಆಗಲಿ ಅನ್ನೋ ಕಾರಣಕ್ಕೆ ನಡೀತಾ ಇದೆ ಅದು ಹಂಗೆ. ನೈಸ್, ಚೆನ್ನಾಗಿ ಬರ್ತಾ ಇದೆ ಎಪಿಸೋಡ್ಸ್ ಎಲ್ಲ. ಆ್ಯಂಡ್ ಈಗ ಬೇರೆದೇ ಒಂದು ಟ್ರ್ಯಾಕ್ ಹೋಗ್ತಾ ಇದೆ ಆ್ಯಂಡ್ ತುಂಬ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ಇವತ್ತು ಗಣೇಶ ಹಬ್ಬ, ತುಂಬ ಎಲ್ಲ ಕಲಾವಿದರು ಸೇರಿದ್ದೀರಾ. ಸೊ ಗಣೇಶ ಥಟ್ ಅಂತ ಪ್ರತ್ಯಕ್ಷ ಆಗಿ ಬಾಲ ಅಲ್ಲ ಸುನಿಲ್ ಏನು ಬೇಕು ನಿಮಗೆ ವರ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಪಟ್ 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 ಅಂತ. ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಒಂದು ಒಳ್ಳೆ ಮನಸ್ಥಿತಿ ಸಿಗೋ ಹಾಗಾಗಲಿ, ಅಂದರೆ ಎಲ್ಲರೂ ಸಹಬಾಳ್ವೆಯಿಂದ ಬದುಕೋ ಹಾಗಾಗಲಿ, ಎಲ್ಲರೂ ಪ್ರೀತಿ ಸಂತೋಷನ ಹಂಚ್ಕೊಂಡು ಬದುಕೋ ಹಾಗಾಗಲಿ, ದ್ವೇಷ ಮಾಡಿದೆ. ಯಾಕಂದರೆ ಅವನು ವಿನಾಶಕ ಅಲ್ವಾ. ಸೊ ಎಲ್ಲರ ಮನಸ್ಸನ್ನು ತಲುಪಿ ಅವರ ಮನಸ್ಸಲ್ಲಿರೋ ಕಲ್ಮಶಗಳನ್ನೆಲ್ಲ ತೆಗೆದು ಎಲ್ರಿಗೂ ಸಂತೋಷವನ್ನು ಕೊಟ್ಟು ಅವರು ಎಲ್ಲರ ಜೀವನದಲ್ಲೂ ಸಂತೋಷಗಳೇ ಇರಲಿ, ಕಹಿ ಘಟನೆಗಳು ಯಾವುದೂ ನಡೀದೇ ಇರಲಿ ಅನ್ನೋದನ್ನು ಕೇಳ್ಕೊತೀನಿ. ಎಸ್, ಖುಷಿ ಆಯಿತು. ಆ್ಯಂಡ್ ನಿಧಿ ಏನು ಕೇಳ್ಕೊತಾರೆ ಪಟ್ ಅಂತ ಗಣೇಶ ಪ್ರತ್ಯಕ್ಷ ಆಗಿ ಕೇಳಿದ್ರೆ? ನಾನು ಬಾಲಮಮ್ಮ ಅಷ್ಟು ಒಳ್ಳೆಯವಳಲ್ಲ. ನಾನು ಜಾಸ್ತಿ ಕೆಲಸ ಸಿಗಲಿ, ಬಿಕಾಸ್ ಇಷ್ಟಪಟ್ಟಿರೋ ಕೆಲಸ ಅಲ್ವಾ. ಅಫ್ಕೋರ್ಸ್ ಕೆಲಸ ಜಾಸ್ತಿ ಸಿಕ್ಕಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ, ಅಫ್ಕೋರ್ಸ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಸ್, ನೈಸ್. ಆದಷ್ಟು ಬೇಗ ನಿಮ್ಮಿಬ್ಬರ ಆಸೆ ಕನಸುಗಳು ಈಡೇರಲಿ. ಆ ಗಣೇಶ, ಆ ಗೌರಿ ನಿಮ್ಮ ಮೇಲೆ ಸದಾ ಆಶೀರ್ವಾದ ಮಾಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸಮಸ್ತ ನ್ಯೂಸ್ ಒನ್ ಎಲ್ಲ ಒಂದು ನಿಮಿಷ. ಎಸ್, ಓಕೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಮಸ್ತ ನ್ಯೂಸ್ ಒನ್ ನ್ಯೂಸ್ ಫಸ್ಟ್ ವೀಕ್ಷಕರು ಯಾರಿದ್ದಾರೆ ಅವರೆಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ದೇವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಅದನ್ನೇ ವಿಶ್ ಮಾಡಿ. ನ್ಯೂಸ್ ಫಸ್ಟ್ ಸಮಸ್ತ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ನಿನಗಾಗಿ ಧಾರಾವಾಹಿಯ ನಿಧಿ ಬಾಲ ಪಾತ್ರಗಳು ತುಂಬ ಅದ್ಭುತವಾಗಿ ಬರ್ತಾ ಇದ್ದಾವೆ. ಇವತ್ತು ನನಗೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಿಕ್ತು. ಅವ್ರನ್ನ ಮಾತನಾಡಿಸಿದ್ದು ನಿಮಗೂ ಖುಷಿ ಆಯಿತು ಅಂತ ನಾನು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.